ಮಾಡಬಾರ್ದು ಸರ್. ನೋಡಿ ಸರ್, ನೀವು ಅದೇನು ಹೈಕೋರ್ಟ್ ಆರ್ಡರ್ ನಿಮಗೆ ಬಂದಿದೆ ಅದನ್ನ ಸ್ವಲ್ಪ ಪ್ರತೀಕ ಈಗ ನೀವು ಜೀವ ಹೋಗ್ತಾ ಇದ್ದೀರಲ್ಲ, ಯಾರು ಜವಾಬ್ದಾರ ಆಗ್ತೀರಿ? ಏನ್ ಬರ್ತಿದ್ದು ರೇಟಿಂಗ್ ಅಲ್ಲಿ ಕೊಡಿ, ಅದನ್ನ ಕೊಡಿ. ನೀವು ರೇಟಿಂಗ್ ಅಲ್ಲಿ ಕೊಡಿ. ಸಭೆ ನಡೆಸಿಲ್ಲ ಅಂದ್ಮೇಲೆ ಪೊಲೀಸರು ನ್ಯಾಕ್ ಕಳಿಸಿದಿರಿ, ಕೊಡಿ. ನೀವು ಕೊಡಿ. ಅವ್ರು ಯಾರು ಅಧಿಕಾರಿಗಳಿದ್ದಾರೆ ಎಲ್ಲರ ಮೇಲೆ ಫೈಲ್ ಆಗುತ್ತೆ. ಇಲ್ಲ ಇವರೇ ಬೇರೆ ಫೋನ್ ಮಾಡಿದ್ದಾರೆ, ಎಂಡಿಆರ್ ಫೋನ್ ಮಾಡಿಲ್ವಾ? ಅಸ್ಸರಿ ಮಾಡಿದ್ರೆ ಎಂಡಿಆರ್ ನನಗೆ ಹೋಗಿ ಪರಸ್ಪರ ಕಳಿಸ್ತೀನಿ ಇಲ್ಲಿಗೆ. ಎಂಡಿಆರ್ ಒತ್ತಡ ಮಾಡಿ ಒಂದು ನಿಮಿಷ. ಈಗ ಫಸ್ಟ್ ನೀವು ಹೈಕೋರ್ಟ್ ಇಂದ ಆರ್ಡರ್ ಬಂದಿದೆ ಅಂದ್ರಲ್ಲ, ಅದು ಕೊಡಿ. ಕಸ್ಟಡಿ ಮಾಡಿದ್ರಾ? ನೀವು ಒಂದು ವಾರ ಮುಂದೆ ನೋಡಿಸ್ಕೊಡ್ಬೇಕು. ನಮ್ಮ ಸೂಪರ್ವೈಸರ್ ವೋಟಿಂಗ್ ಬರ್ಬೇಕು. ಎಲ್ಲ ಮಾಡ್ಬೇಕು. ಸಾಕ್ಷಿ ಸಮೇತ ಇದೆ. ಸಾಕ್ಷಿ ಕೊಡ್ತೀವಿ ಸರ್. ಈಗ ಇವ್ರು ಯಾವತ್ತು ನೋಡಿಸ್ಕೊಡಿದ್ರು ಸರ್? ಯಾರು ಸರ್? ಇವ ಬರಕೇಳಿ ಸರ್. 7 ದಿವಸ ಮುಂದೆ ನೋಡಿಸ್ಕೊಡಿ. ನಿನ್ನೆ ಘಟನೆ ಆಗಿದೆಯಲ್ಲ, ಅದಕ್ಕೆ ಏನ್ ಕ್ರಮ ತಗೊಂಡಿದ್ದೀರಿ? ನೀವು ಹೇಳಿದ್ರಲ್ಲ ನಿನ್ನೆ ಹೋಗಿದಾರಲ್ಲ, ಏನ್ ಆಕ್ಷನ್ ತಗೊಂಡಿದ್ದೀರಿ? ಯಾವ ಶುರು ಮಾಡಿದ್ರೆ ಏನ್ ಆಕ್ಷನ್ ತಗೊಂಡಿದ್ದೀರಿ ಸರ್? ಯಾವ ಶುರು ಮಾಡಿದ್ರೆ ಸರ್? 15ನೇ ತಾರೀಕು ಮಾಡಿ 20 ತಾರೀಕು ಮೀಟಿಂಗ್ ಮಾಡೋಕೆ ಇದೆಯಾ ಸರ್ ಕಾನೂನಲ್ಲಿ? ಶುರು ಮಾಡಿ 20 ಮಾಡ್ತಾರೆ ಮೀಟಿಂಗ್. 28 ಗಂಟೆಗೆ ಹೆಂಗ್ ಮಾಡ್ತಾರೆ ಇವರು? 7 ದಿವಸ ಮುಂದೆ ಶುರು ಮಾಡ್ಬೇಕು. ಈಗ ಏರ್ ಮೇಡಮ್ ನಿಮಗೆ ಫೋನ್ ಮಾಡಿ ಪರಿಸ್ಥಿತಿ ತಿಳಿದು ಸರ್ ನಿಮ್ಗೆ ಸೂಪರ್ವೈಸರ್ನ ಸೂಪರ್ವೈಸರ್ ಏನಂತ ಮಾಡಿದಂತೆ ಸರ್? ಹಾ ಈಗ ಅವ್ರು ಹೇಳಿದ್ರು ಸರ್ ನನಗೆ ಮಾಡಿಲ್ಲ. ಇಲ್ಲ, ನೀವು ಕೋರ್ಟ್ ಆರ್ಡರ್ ತೋರಿಸಿ. ಕೋರ್ಟ್ ಆರ್ಡರ್ ನಿಮಗೆ ಸಬ್ಸೈಡ್ ಆಗಿರೋ ಬೋರ್ಡ್ ನನಗೆ ಕಾಲ್ ಮಾಡಿಲ್ಲ ಅಂದ್ಮೇಲೆ ನೀವು ಮತ್ತೆ ಬೇರೆ ಹೇಳ್ತಾ ಇದ್ದೀರಿ. ಈಗ ನನಗೆ ಕಾಲ್ ಮಾಡಿಲ್ಲ ಅಂದ್ಮೇಲೆ ಒಂದು ವೇಳೆ ಆಯ್ತು. ಒಂದು ನಿಮಿಷ. ಈಗ ಡೂ ಒನ್ ಥಿಂಗ್. ನಾನು ನಿನ್ನೆ ಮೀಟಿಂಗ್ ಮಾಡಕ್ಕೆ ನಾನು ಆದೇಶ ಕೊಟ್ಟಿಲ್ಲ ಅಂತ ರೇಟಿಂಗ್ ಅಲ್ಲಿ ಕೊಟ್ಬಿಡಿ. ಮಾಡಿ, ಡೂ ಇಟ್. ರಿಟರ್ನ್ ಅಲ್ಲಿ ನಮ್ಗೇನಾದ್ರು ಕೊಡಿ ಸರ್. ಇಂಥ ದಿನ ನೀವು ಆರ್ಡರ್ ಮಾಡಕ್ಕೆ ಕೇಳಿದ್ರ ಅಂತ ನನ್ಗೇನಾದ್ರು ಕೇಳಿದ್ರೆ ನಾನು ಇಮಿಡಿಯೇಟ್ ಅದಕ್ಕೆ ಇಲ್ಲ. ಅಲ್ಲಮ್ಮ, ಸೊತ್ತೋಗ್ತಾ ಇದ್ರೆ ನಿಮ್ಗೆ ಇನ್ನೇನ್ ಕೊಡೋದು? ಅರ್ಜಿ ಕೊಡ್ಬೇಕಾ ನಾವು? ಅರ್ಜಿ ಕೊಡ್ಬೇಕಾ ನಾವು? ಅಲ್ಲ, ಏನಾರ ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆ? ಏನ್ ಮಾತಾಡ್ತೀರಾ ನೀವು? ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ಲಿಮಿಟೇಷನ್. ಏನಮ್ಮ, ನಾವು ಜೀವ ಹೋಗ್ತಾ ಇದೆ, ಅರ್ಜಿ ಕೊಡಿ ಅಂತ ಕೇಳ್ತಿರಲ್ಲ. ನಾಚಿಕೆ ಆಗಲ್ವಾ ನಿಮ್ಗೆ? ಏನ್ ಕೆಲಸ ಮಾಡಕ್ ಬಂದಿದ್ದೀರಾ ನೀವು? ಕೊಡಿ, ರೈಟಿಂಗ್ ಅಲ್ಲಿ ಕೊಡಿ. ನಾನು ಕೊಟ್ಟಿಲ್ಲ ಆದೇಶ ಆಗ್ತಾ ಅರ್ಜಿ ಕೊಡ್ಬೇಕಂತೀವಿ. ಮರ್ಯಾದೆ ಕೊಡ್ತೀವಲ್ಲ, ಉಳಿಸ್ಕೊಂಡು ಹೋಗಿ. ಸೊಸೈಟಿಗೆ ಜವಾಬ್ದಾರಿ ಇಲ್ಲ. ಮತ್ತೆ ಒಂದು ರೈಟಿಂಗ್ ಅಲ್ಲಿ ಕೊಡಿ ನೀವು, ಬಾಕಿ ಮಾಡ್ಬೇಡ. ನಾನು ನಿಮ್ಗೆ ಫೋನ್ ಮಾಡಿದ್ದೆ. ಒಂದ್ ನಿಮಿಷ ಇರ್ಬೇಕು. ಹೊಸ ಸಂಘ ಓಪನ್ ಆಗ್ತಾ ಇದೆ. ಅಲ್ಲಿ ಪ್ರವರ್ತಕರು ಇರ್ತಾರೆ, ಮುಖ್ಯ ಪ್ರವರ್ತಕರು. ಅವರು ಸೇರ್ಕೊಂಡು ಒಂದು ಸಭೆ ಕರೆದಿ ಒಂದು ಜನರಲ್ ಬಾಡಿ ಮಾಡ್ತಾರೆ. ನಿಮ್ಗೆ ನಾನು ಹೇಳಿದೆ ಏನಂತ ಹಿಂಗೆ ಮಾಡ್ತಾ ಇದ್ದಾರೆ. ಯಾರು ಇಲ್ಲಿ ನೀವು ಪ್ರೋಟೋಕಾಲ್ ಪ್ರಕಾರ MP ಅವರು ML ಅವರು ಎಲ್ಲಾನು ಬೇಡ ಆಯ್ತು ಹಾಕಿ ಮಾಡಿ ಅಂತ ಹೇಳ್ತೀನಿ. ಇವ್ರು ಏನ್ ಮಾಡ್ತಾರೆ? ಅದು 5 ಜನನು ನಿಮ್ಮ ತಾಲೂಕು ಅಧ್ಯಕ್ಷರು ಅವ್ರ ಮುಂದ್ಗಡೆ 5 ಜನನು ಸೈನ್ ಹಾಕಿ ಹೇಳಿಕೆ ಕೊಟ್ಟು ಇದಾಗೋ ಜವಾಬ್ದಾರಿಗಳು ನಾವೇ ತಿರ್ಗಾ ಹೋಗಿ ತಡೆ ಇಡುವಂತ ನಾವೇ ಜವಾಬ್ದಾರಿ ಅಂತ 5 ಜನನು ಬಂದಿಲ್ಲ, ನಾವೇ ಸೈನ್ ಹಾಕಿದೀವಿ ಸರ್. ಅವಳ ಏನು ಸೂಪರ್ಸೈಡ್ ಮಾಡಿರೋದು ಯಾರು? ಕೇಸ್ ನಡೀತಿದೆ. 5 ಜನ ಒಬ್ರು ಕೇಸ್ ನಡೀತಿದೆ. ಮೇಡಮ್ 7 ಜನ ಬರ್ಬೇಕು. ನೀವು ಹೆಂಗೆ 7 ಜನ ಇದ್ರೆ ನೀವು ಫೋರಂ ತರ್ತೀರಿ? ಫೋರಂ ಸೂಪರ್ವೈಸರ್ ಆಮೇಲೆ ಬರೋದು. ಸೂಪರ್ವೈಸರ್ ಬರೋದು ಆಮೇಲೆ ಡೈರೆಕ್ಟರ್ ಅವ್ನು ಬತ್ತನ ಬಿಡ್ತಾನೆ. ಸೂಪರ್ವೈಸರ್ ಯಾಕೆ ಕರ್ಸ್ರಿ? ಕರ್ಸ್ತಾನೆ ಸೂಪರ್ವೈಸರ್. ಅದು ಎಲ್ಲ ಇದೆ ರಿಗಾರ್ಡಿಂಗ್ ಎಲ್ಲ. ಡೈರೆಕ್ಟರ್ಗಳಿದ್ರು ಸರ್. ಒಂದು DR ಇದರಲ್ಲಿ ಸ್ಟೇ ಬಂತು. ಸೊ 6 ಜನ ಲೆಕ್ಕ ಅಂತ ಹೇಳಿ ಒಂದು ನೀವು 6 ಜನ ಕೊಡುವಂಗೆ ಇಲ್ಲ. ನೀವು 6 ಜನಕ್ಕೂ ಕೊಡುವಂಗಿಲ್ಲ, ಮೀಟಿಂಗ್ ಮಾಡುವಂಗಿಲ್ಲ. ಎಲ್ಲ ಬಂದು ಒಪ್ಕೋಬೇಕು. ಒಂದು ಫೋರಂ ಇರ್ಬೇಕು. ಜಾಸ್ತಿ ನಾವು ಮಾಡಕ್ ಬಿಟ್ಟಿದೀವಿ ಅಂತ. ನೀವು ಎಲ್ಲಿದ್ರೆ 6 ಜನ ಇದ್ದೀರಿ ಹೆಂಗ್ ಕೊಡ್ತೀರಿ? 6 ಜನದ ಮಾತ್ರ ಕನ್ಸಿಡರ್ ಮಾಡಿ ಅಂತ ಹೇಳಿಲ್ಲ ಸರ್. ಇನ್ಕ್ಲೂಡಿಂಗ್ ರಾಜೀನಾಮೆ ಕೊಟ್ಟವ್ರದ್ದು ಕೇಸ್ ಡಿಕ್ಲೇರ್ ಆಗೋವರೆಗೂ, ಕೇಸ್ ಡಿಸೈಡ್ ಆಗೋವರೆಗೂ ಅವ್ರದ್ದು ಒಪಿನಿಯನ್ ತಗೊಂಡಿದ್ದೀನಿ. ಇನ್ಕ್ಲೂಡ್ ರಾಜೀನಾಮೆ ಕೊಟ್ಟಿರೋರ್ದೆಲ್ಲ ನಾನು ಒಪಿನಿಯನ್ ತಗೊಂಡಿದ್ದೀನಿ. ಯಾಕಂದ್ರೆ ಕೇಸ್ ಆಮೇಲೆ ಏನಾದ್ರು ಬರ್ಬೋದು. ಹೈಕೋರ್ಟ್ ಡೈರೆಕ್ಷನ್ ನಮಗೂ ಅದ್ರ ಮುಖಾಂತರ ಬಂದ್ ನಾವ್ ಕೇಳಿ ಗುದ್ದಾಡ್ಸಕ್ಕೆ, ಜಗಳ ಆಡ್ಸಕ್ಕೆ, ದುಡ್ಡು ಇಸ್ಕೊಳಕ್ಕೆ ನಾವು ಸೈನ್ ಹಾಕ್ಬೇಕಾದ್ರೆ ಎಷ್ಟು ಸ್ಟಾರ್ಟ್ ಮಾಡ್ತೀರಿ ಅಂತ ಗೊತ್ತು. ಎಲ್ಲ ಇಟ್ಕೊಡ್ತೀನಿ. ಇಲ್ಲ ಮೇಡಮ್, ಆ ಮಾತಕ್ಕೆ ನೀವು ಏನೇನು ಮಾಡ್ತಾ ಇದ್ರಿ, ಏನೇನು ಇಸ್ಕೊ ಮಾಡ್ತಾ ಇದ್ರಿ ಅಂತ ನನಗೆ ಗೊತ್ತು. ಎಲ್ಲ ಮಾಹಿತಿ ನನ್ನ ಹತ್ರ ಐತೆ. ನನ್ನ ಹತ್ರ ಮಾಹಿತಿ ಇಲ್ಲದೆ ಎಲ್ಲ ಐತೆ. ನೀವೇನು ಮಾಡ್ತಾ ಇದ್ರಿ ಏನು ಅಂತ. ಇಲ್ಲೊಬ್ಬ ಚಿಕ್ಕಣ್ಣ ಅಂತ ಅವನೇ. ನೀವು ಕೊಟ್ಟಿಲ್ಲ ಆರ್ಡರ್ ಮೀಟಿಂಗ್ ಮಾಡಬಾರ್ದು ಸರ್. ನೋಡಿ ಸರ್, ನೀವು ಅದೇನು ಹೈಕೋರ್ಟ್ ಆರ್ಡರ್ ನಿಮಗೆ ಬಂದಿದೆ ಅದನ್ನ ಸ್ವಲ್ಪ
ಹೈಕೋರ್ಟ್ ಆರ್ಡರ್ ಈಗ ನೀವು ಜೀವ ಹೋಗ್ತಾ ಇದ್ರಲ್ಲ, ಯಾರು ಜವಾಬ್ದಾರ ಆಗ್ತೀರಾ? ಏನಂತ ಬರ್ತಿದ್ದು ರೇಟಿಂಗ್ ಅಲ್ಲಿ ಕೊಡಿ, ಅದನ್ನ ಕೊಡಿ. ನೀವು ರೇಟಿಂಗ್ ಅಲ್ಲಿ ಕೊಡಿ. ನೀವು ಸಭೆ ನಡೆಸಿಲ್ಲ ಅಂದ್ಮೇಲೆ ಪೊಲೀಸವ್ರನ್ನ ಯಾಕೆ ಕಳ್ಸಿದ್ದೀರಿ? ಕೊಡಿ ನೀವು, ಕೊಡಿ. ಅವ್ರು ಯಾರು ಅಧಿಕಾರಿಗಳಿದ್ದಾರೆ ಎಲ್ಲರ ಮೇಲೆ ಕೊಡಿ. ಫೈಲ್ ಆಗುತ್ತೆ. ಇಲ್ಲ ಇವರೇ ಬೇರೆ ಫೋನ್ ಮಾಡಿದ್ದಾರೆ, MD ಫೋನ್ ಮಾಡಿಲ್ವಾ? ಅಸ್ತರಿ ಮಾಡಿದ್ರೆ MD ನನಗೆ ಹೋಗಿ ಬರ್ಸ್ಬೇಕು ಕಷ್ಟೇ ನಿಮಗೆ. MD ಒತ್ತಡ ಮಾಡಿ ಅಲ್ಲ, ಒಂದು ನಿಮಿಷ. ಈಗ ಫಸ್ಟ್ ನೀವು ಹೈಕೋರ್ಟ್ ಇಂದ ಆರ್ಡರ್ ಬಂದಿದೆ ಅಂದ್ರಲ್ಲ, ಅದು ಕೊಡಿ. ಹೇಳ್ಬಿಡಿ ಸರ್. ಕಷ್ಟರಿ ಮಾಡೋದಿಲ್ಲ. ನೀವು ಒಂದು ವಾರ ಮುಂದೆ ನೋಡಿಸ್ಕೊಡ್ಬೇಕು. ನಮ್ಮ ಸೂಪರ್ವೈಸರ್ ವೋಟಿಂಗ್ ಬರ್ಬೇಕು. ಸಭೆ ಕರೆಯಲಿಸಿದಾಗ ಸಭೆ ಮುಂದೂಡಲು ಎಲ್ಲ ಮಾಡ್ಬೇಕು. ನಮ್ಮ ಸಾಕ್ಷಿ ಸಭೆ ಇದೆ. ಸಾಕ್ಷಿ ತೋರಿಸ್ತೀವಿ ಸರ್. ಈಗ ಇವ್ರು ಯಾವತ್ತು ನೋಟಿಸ್ಕೊಡಿದ್ರು ಸರ್? ಯಾರು ಸರ್ ಇವ ಬರಕಲಿ ಸರ್? 7 ದಿವಸ ಮುಂದೆ ನಿನ್ನೆ ನೋಟಿಸ್ ಘಟನೆ ಆಗಿದೆಯಲ್ಲ, ಅದಕ್ಕೆ ಏನ್ ಕ್ರಮ ತಗೊಂಡಿದ್ದೀರಿ? ನೀವು ಹೇಳಿದ್ರೆ ನಿನ್ನೆ ಹೋಗಿದಾರಲ್ಲ, ಏನ್ ಆಕ್ಷನ್ ತಗೊಂಡಿದ್ದೀರಿ? ಯಾವ ಶುರು ಮಾಡಿದ್ರೆ ಏನ್ ಆಕ್ಷನ್ ತಗೊಂಡಿದ್ದೀರಿ ಸರ್? ನೀವು ಯಾವ ಶುರು ಮಾಡಿದ್ರೆ ಸರ್? 15ನೇ ತಾರೀಕು ಮಾಡಿ 20 ಮೀಟಿಂಗ್ ಮಾಡೋಕೆ ಇದೆಯಾ ಸರ್ ಕಾನೂನಲ್ಲಿ? ಶುರು ಮಾಡಿ 20 ಮಾಡ್ತಾರೆ ಮೀಟಿಂಗ್. 28 ಗಂಟೆಗೆ ಹೆಂಗ್ ಮಾಡ್ತಾರೆ ಇವರು? 7 ದಿವಸ ಮುಂದೆ ಶುರು ಮಾಡ್ಬೇಕು. ಈಗ ಏರ್ ಮೇಡಮ್ ನಿಮಗೆ ಫೋನ್ ಮಾಡಿ ಕಳಿಸಿ ತಿಳಿದ್ರು ಸರ್ ನಿಮ್ಗೆ ಸೂಪರ್ವೈಸರ್ನ? ಸೂಪರ್ವೈಸರ್ ಏನಂತ ಮಾಡಿದ್ರೆ ಸರ್? ಹಾ, ಈಗ ನನಗೆ ಮಾಡಿಲ್ಲ ಅದು ಹೇಳಿಲ್ಲ ಅಂತ ಹೇಳಿದವ್ರೆ. ಮಾಡಿಸಿ ಈಗ ಅವ್ರು ಹೇಳಿದ್ರು ಸರ್ ನನಗೆ ಮಾಡಿಲ್ಲ ಅಂತ. ನಮ್ಗೆ ಹೈಕೋರ್ಟ್ ಇಲ್ಲ, ನೀವು ಕೋರ್ಟ್ ಆರ್ಡರ್ ತೋರಿಸಿ. ನೀವು ಕೋರ್ಟ್ ಆರ್ಡರ್ ತೋರಿಸಿ. ಕೋರ್ಟ್ ಆರ್ಡರ್ ಪ್ರತಿಗೆ ನಿಮ್ಗೆ ಸಬ್ಸೈಡ್ ಆಗಿರೋ ಬೋರ್ಡ್ ಈಗ ಅವರು ನನಗೆ ಕಾಲ್ ಮಾಡಿಲ್ಲ ಅಂದ್ಮೇಲೆ ನೀವು ಮತ್ತೆ ಬೇರೆ ಹೇಳ್ತಾ ಇಲ್ಲ, ಅವರು ಇದ್ದೀರಿ. ಈಗ ಅರ್ಚನನು ನನಗೆ ಕಾಲ್ ಮಾಡಿಲ್ಲ ಅಂದ್ಮೇಲೆ ಅವರು ಏನು ನಮ್ಮ ವಿವಾದ ರಿಕಾರ್ಡ್ ಒಂದು ವೇಳೆ ಆಯ್ತು. ಇಲ್ಲ, ಒಂದು ನಿಮಿಷ. ಈಗ ಡೂ ಒನ್ ಥಿಂಗ್. ನಾನು ನಿನ್ನೆ ಮೀಟಿಂಗ್ ಮಾಡಕ್ಕೆ ನಾನು ಆದೇಶ ಕೊಟ್ಟಿಲ್ಲ ಅಂತ ರೇಟಿಂಗ್ ಅಲ್ಲಿ ಕೊಟ್ಬಿಡಿ. ಮಾಡಿ, ಡೂ ಇಟ್. ರಿಟರ್ನ್ ಅಲ್ಲಿ ನಮ್ಗೇನಾದ್ರು ಕೊಡಿ ಸರ್. ಇಂಥ ದಿನ ನೀವು ಆರ್ಡರ್ ಮಾಡಕ್ಕೆ ಕೇಳಿದ್ರ ಅಂತ ನನ್ಗೇನಾದ್ರು ಕೇಳಿದ್ರೆ ನಾನು ಇಮಿಡಿಯೇಟ್ ಅದಕ್ಕೆ ಇಲ್ಲ. ಅಲ್ಲಮ್ಮ, ಸೊತ್ತೋಗ್ತಾ ಇದ್ರೆ ನಿಮ್ಗೆ ಇನ್ನೇನ್ ಕೊಡೋದು? ಅರ್ಜಿ ಕೊಡ್ಬೇಕಾ ನಾವು? ಅಲ್ಲ ಸರ್, ಅರ್ಜಿ ಕೊಡ್ಬೇಕಾ ನಾವು? ಅಲ್ಲ, ಏನಾದ್ರು ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆ? ಏನ್ ಮಾತಾಡ್ತೀರಾ ನೀವು? ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಸರ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ಲಿಮಿಟೇಷನ್. ರಿಟರ್ನ್ ಅಲ್ಲಿ ಏನು ಏನಮ್ಮ, ನಾವು ಜೀವ ಹೋಗ್ತಾ ಇದೆ, ಅರ್ಜಿ ಕೊಡಿ ಅಂತ ಕೇಳ್ತಿರಲ್ಲ. ನಾಚಿಕೆ ಆಗಲ್ವಾ ನಿಮ್ಗೆ? ಏನ್ ಕೆಲಸ ಮಾಡಕ್ ಬಂದಿದ್ದೀರಾ ನೀವು? ಕೊಡಿ, ರೇಟಿಂಗ್ ಅಲ್ಲಿ ಕೊಡಿ. ನಾನು ಕೊಟ್ಟಿಲ್ಲ ಆದೇಶ ಅಂತ. ಅರ್ಜಿ ಕೊಡ್ಬೇಕಂತೀವಿ. ಮರ್ಯಾದೆ ಕೊಡ್ತೀವಲ್ಲ, ಉಳಿಸ್ಕೊಂಡು ಹೋಗಿ. ನೀವು ಸೊಸೈಟಿಗೆ ಜವಾಬ್ದಾರಿ ಇಲ್ಲ. ಒಂದ್ ರೈಟಿಂಗ್ ಅಲ್ಲಿ ಕೊಡಿ ಮಾಡಿ, ನೀವು ಬಾಕಿ ಮಾಡ್ಬೇಡ. ನಾನು ನಿಮ್ಗೆ ಫೋನ್ ಮಾಡಿದ್ದೆ. ಒಂದ್ ನಿಮಿಷ ಇರ್ಬೇಕು. ಹೊಸ ಸಂಘ ಓಪನ್ ಆಗ್ತಾ ಇದೆ. ಅಲ್ಲಿ ಪ್ರವರ್ತಕರು ಇರ್ತಾರೆ, ಮುಖ್ಯ ಪ್ರವರ್ತಕರು ಕೊಡ್ತಾರೆ. ಅವರು ಸೇರ್ಕೊಂಡು ಒಂದು ಸಭೆ ಕರೆದಿ ಒಂದು ಜನರಲ್ ಬಾಡಿ ಮಾಡ್ತಾರೆ. ನಿಮ್ಗೆ ನಾನು ಹೇಳಿದೆ ಏನಂತ ಹಿಂಗೆ ಮಾಡ್ತಾ ಇದ್ದಾರೆ. ಯಾರು ಇಲ್ಲಿ ನೀವು ಪ್ರೋಟೋಕಾಲ್ ಪ್ರಕಾರ MP ಅವರು ML ಅವರು ಎಲ್ಲಾನು ಬೇಡ ಆಯ್ತು ಹಾಕಿ ಮಾಡಿ ಅಂತ ಹೇಳ್ತೇನೆ. ಇವ್ರು ಏನ್ ಮಾಡ್ತಾರೆ ಮೇಡಮ್? ಅದು DRL ತಡೆ ಹಿಡಿದ್ರಲ್ಲಿ ಯಾವ ತರ? ಅದು 5 ಜನನು ನಿಮ್ಮ ತಾಲೂಕ್ ನಿರ್ದೇಶಕರಿದ್ರು. ಅವ್ರ ಮುಂದ್ಗಡೆನೆ 5 ಜನನು ಸೈನ್ ಹಾಕಿ ಹೇಳಿಕೆ ಕೊಟ್ಟು ಇದಾಗೋ ಜವಾಬ್ದಾರಿಗಳಿಗೆ ನಾವೇ ತಿರ್ಗಾ ಹೋಗಿ ತಡೆ ಹಿಡುವಂತ ನಾವೇ ಜವಾಬ್ದಾರಿ ಅಂತ 5 ಜನನು ಬಂದು ಇಲ್ಲ ನಾವೇ ಸೈನ್ ಹಾಕಿದೀವಿ ಸರ್. ಅವಳ ಏನು ಸೂಪರ್ಸೈಡ್ ಮಾಡಿರೋದು ಯಾರು? ಕೇಸ್ ನಡೀತಿದೆ. 5 ಜನ ಒಬ್ರು ಕೇಸ್ ನಡೀತಿದೆ. ಮೇಡಮ್ 7 ಜನ ಬರ್ಬೇಕು. ನೀವು ಹೆಂಗೆ 7 ಜನ ಇದ್ರೆ ನೀವು ಫೋರಂ ತರ್ತೀರಿ? ಫೋರಂ ಸೂಪರ್ವೈಸರ್ ಆಮೇಲೆ ಬರೋದು. ಸೂಪರ್ವೈಸರ್ ಬರೋದು ಆಮೇಲೆ ಡೈರೆಕ್ಟರ್ ಅವ್ನು ಬತ್ತನ ಬಿಡ್ತಾನೆ. ಸೂಪರ್ವೈಸರ್ ಯಾಕೆ ಕರ್ಸಿರಿ? ಕರ್ಸ್ತಾ ಇದೆ ಸೂಪರ್ವೈಸರ್. ಅದು ಎಲ್ಲ ಇದೆ ನನ್ನ ರಿಕಾರ್ಡಿಂಗ್ ಎಲ್ಲ. ಕಲೆಕ್ಟರ್ಗಳಿದ್ರು ಸರ್. ಒಂದು DR ಇದ್ರಲ್ಲಿ ಸ್ಟೇ ಬಂತು. ಸೊ 6 ಜನ ಲೆಕ್ಕ ಅಂತ ಹೇಳಿ ಒಂದು ನೀವು 6 ಜನ ಕೊಡುವಂಗೆ ಇಲ್ಲ. ನೀವು 6 ಜನಕ್ಕೂ ಕೊಡುವಂಗಿಲ್ಲ, ಮೀಟಿಂಗ್ ಮಾಡೋಂಗಿಲ್ಲ. ಎಲ್ಲ ಬಂದು ಒಪ್ಕೋಬೇಕು. ಒಂದು ಫೋರಂ ಇರ್ಬೇಕು. ಜಾಸ್ತಿ ನಾವು ಮಾಡಕ್ ಬಿಟ್ಟಿದೀವಿ ಅಂತ. ನೀವು ಎಲ್ಲಿ 6 ಜನ ಇದ್ದೀರಿ ಹೆಂಗ್ ಕೊಡ್ತೀರಿ? ನಾನು 6 ಜನದ ಮಾತ್ರ ಕನ್ಸಿಡರ್ ಮಾಡಿದೆ ಅಂತ ಹೇಳಿಲ್ಲ ಸರ್. ಇನ್ಕ್ಲೂಡಿಂಗ್ ರಾಜೀನಾಮೆ ಕೊಟ್ಟವ್ರದ್ದು ಕೇಸ್ ಡಿಕ್ಲೇರ್ ಆಗೋವರೆಗೂ, ಕೇಸ್ ಡಿಸೈಡ್ ಆಗೋವರೆಗೂ ಅವ್ರದ್ದು ಒಪಿನಿಯನ್ ತಗೊಂಡಿದ್ದೀನಿ. ಇನ್ಕ್ಲೂಡ್ ರಾಜೀನಾಮೆ ಕೊಟ್ಟಿರೋದೆಲ್ಲ ನಾನು ಒಪಿನಿಯನ್ ತಗೊಂಡಿದ್ದೀನಿ. ಯಾಕಂದ್ರೆ ಕೇಸ್ ಆಮೇಲೆ ಏನಾದ್ರು ಬರ್ಬೋದು. ಹೈಕೋರ್ಟ್ ಡೈರೆಕ್ಷನ್ ಸರ್ ನಮಗೂ ಅದ್ರ ಮುಖಾಂತರ ಬಂದು ನಾವು ಇಲ್ಲಿ ಕೇಳಿ ಗುದ್ದಾಡ್ಸಕ್ಕೆ, ಜಗಳ ಆಡ್ಸಕ್ಕೆ, ದುಡ್ಡು ಇಸ್ಕೊಳಕ್ಕೆ ನಾವು ಸೈನ್ ಹಾಕ್ಬೇಕಾದ್ರೆ ಮೇಡಮ್ ಎಷ್ಟು ಸ್ಟಾರ್ಟ್ ಮಾಡ್ತೀರಿ ಅಂತ ಗೊತ್ತು. ನಿಮ್ಗೆಲ್ಲ ಇಟ್ಕೊಡ್ತೀನಿ. ಇಲ್ಲ ಮೇಡಮ್ ಮಾಮಾದಕ್ಕೆ ನೀವು ಏನೇನು ಮಾಡ್ತಾ ಇದ್ರಿ, ಏನೇನು ಇಸ್ಕೊ ಮಾಡ್ತಾ ಇದ್ರಿ ನನಗೆ ಗೊತ್ತು. ಎಲ್ಲ ಮಾಹಿತಿ ನನ್ನ ಹತ್ರ ಐತೆ. ನನ್ನ ಹತ್ರ ಮಾಹಿತಿ ಇಲ್ಲದೆ ಎಲ್ಲ ಐತೆ. ನೀವೇನು ಮಾಡ್ತಾ ಇದ್ರಿ ಏನು ಅಂತ. ಇಲ್ಲೊಬ್ಬ ಚಿಕ್ಕಣ್ಣ ಅಂತವನೇ. ನೀವು ಕೊಟ್ಟಿಲ್ಲ ಆರ್ಡರ್ ಮೀಟಿಂಗ್ ಮಾಡಕ್ಕೆ. ಮೀಟಿಂಗ್ ಮಾಡ